200 ಜಿಲೇಬಿ. ಎಲ್ಲೋದ್ರೂ ಹಿಂಗೆ ತೀಟೆ ಮಾಡ್ತಾಳೆ, ಹಿಂಗೆ ಸುಮ್ಮನೆ ಇರಲ್ಲ. ಇಲ್ಲೋ ಹಿಂಗೆ ತೀಟೆ ಮಾಡಿ ಸುಮ್ಮನೆ ಫಿಶ್ ತೊಗೊಳಕ್ಕೆ ಬಂದು ಇರೋ ಫಿಶ್ ಬಟ್ಟೆ ಏನು ಮಾಡ್ತಾ ಇದೆಯಾ ಅದನ್ನು? ಅಲ್ಲಿ ನೋಡಿ ಅವಳು ಏನು ಮಾಡ್ತಾವಳೆ ಅದನ್ನು. ಅಲ್ಲಿ ಅಮ್ಮ ರಾಮ. ಹಾಂ ಲೆಮನ್ನು. ಹಾಂ ಚೆಕ್ ಮಾಡ್ತಾ ಇದೆಯಾ? ಕರಮ್ಮ ಇವಳು ಯಾವಾಗ್ಲೂ ಎಷ್ಟು ಕ್ಲೀನಾಗಿದೆ. ಅಯ್ಯೋ ಕರು ಇವಳು ಕುಮಟೆಯಿಂದ ಅದು ಯಾಕಂದರೆ ಇಲ್ಲಿ ಕಳಿಸಿದ್ರೋ ಗೊತ್ತಿಲ್ಲ ಬೆಂಗಳೂರಿಗೆ ಜೀವ ತಿನ್ನೋಕ್ಕೆ. ನನಗೆ ಎಂತ ಅದು? ಫ್ರಾನ್ಸ್ ಶೆಟ್ಲಿ ಅಲ್ಲ, ಫ್ರಾನ್ಸ್ ತೀಟೆ ಮಾಡ್ತಾಳೆ. ಸರಿ ಇಲ್ಲ, ಸುಮ್ಮನೆ ಇರಲ್ಲ, ಒಂದು ನಿಮಿಷನೂ ಸುಮ್ಮನೆ ಇರಲ್ಲ. ಇವತ್ತು ಫಿಶ್ ಸಾಂಬಾರು. ಒಂದು ನಿಮಿಷ ಆದರೂ ಸೈಲೆಂಟಾಗಿ ಕೈಲಿ ಇದ್ಬಿಟ್ರೆ ಸೈಲೆಂಟಾಗಿ ಇವಳು ಕೈ ಗ್ರೇಟ್ ಅವತ್ತು. ನೋಡಿ ಏನಾದರೂ ಒಂದು ತೀಟೆ ಮಾಡ್ತಾಳೆ. ಅದನ್ನು ತಗೋಬೇಕಂತೆ. ಅಡುಗೆ ಮಾಡಲ್ಲ, ಅದನ್ನು ತಗೋ ಇದನ್ನು ತಗೋ ಅಂತ ಹೇಳ್ತಾಳೆ ಅಷ್ಟೇ. ಅದನ್ನು ತಗೋ ಇದನ್ನು ತಗೋ ಅಂತ ಹೇಳೋದು, ಸುಮ್ಮನಿರೋದು. ಅಡುಗೆ ಮಾಡೋಂತೂ ಕೊಡಲಿಲ್ಲ. ಏನು ಕುಮಟೆ ಅಡುಗೆ ಒಂದಿನೂ ತಿನ್ನಲಿಲ್ಲ ನಾನು. ಮತ್ತೆ ಸ್ಮೆಲ್ ನೋಡು, ಮತ್ತೆ ಸ್ಮೆಲ್ ಬರುತ್ತೆ ಅಂತ. ಮತ್ತೆ ಯಾಕೆ ಸ್ಮೆಲ್ ಮಾಡ್ತಿದ್ಯಾ? ಫಿಶ್ ಸ್ಮೆಲ್ ಬರ್ತಾರೆ ಅವಳು. ಏನು ಮಾಡ್ತಾ ಇದೀಯ? ಎಂತ ನೋಡು ಹೊಡೆದ್ಬಿಡ್ತೀನಿ ನಾನು. ಬಂದಿದ್ರೆ ನಾನೇ ಫುಲ್ಲವ, ನನಗೆ ಗೊತ್ತಿಲ್ಲ. ಸುತ್ತಾ ಇರ್ತಾಳೆ ಯಾವಾಗಲೂ, ನಾಯಿ ಸುತ್ತದಂಗೆ, ಅದಕ್ಕೆ ಗೊತ್ತಿಲ್ಲ. ಬಾ ಕಟ್ಟಿಂಗ್ ಹತ್ರ ಹೋಗೋಣ. ಹ್ಯಾಂಡ್ ವಾಶ ಅಲ್ಲಿರುತ್ತೆ, ಅಲ್ಲೇ ಇತ್ತು ನಾವು ಹ್ಯಾಂಡ್ ವಾಶ್ ಅಲ್ಲೇ ಇರುತ್ತೆ. ಹೋಗು ಹ್ಯಾಂಡ್ ವಾಶು. ಎಲ್ಲನ ಬಂದರೆ ಏನಾದರೂ ಒಂದು ತೀಟೆ ಮಾಡೋದೇ ಅವಳು ಕೆಲಸ. ಸುಮ್ಮನೆ ಅಂತೂ ಇರಲ್ಲ. ಅಮ್ಮ ಇಷ್ಟೊತ್ತಿಗೂ ಅದನ್ನು ನೋಡ್ಬಿಟ್ಟು ಹಿಂಗೆಲ್ಲ ನೋಡ್ಕೊಳ್ತಿದ್ದೆ ಅಂತೆ. ಬೇರೆ ಇಂಥದ್ದೇ ಮಾಡ್ತಾ ಇರ್ತಾಳೆ. ಎಷ್ಟಾಯ್ತು ಕೇಳಿ?
ಫಿಶಲ್ಲಿ ಮೊಟ್ಟೆ ಸಿಕ್ಕಿದೆ. ಬೇಡವಾ? ನಾವು ಯೂಟ್ಯೂಬಲ್ಲಿ ರಿವೀಲ್ ಕೊಡ್ತೀವಿ. ಅಲ್ಲ ಅದು ಫಿಶ್ ತಗೊಂಡು ಬಂದು ಸ್ಕೂಲಿಗೆ ಟೈಮ್ ಆಗೋಗಿತ್ತು ಮಗಳಿಗೆ. ಜಯ ಹೋಗಿದ್ದಾಳೆ, ನಾನು ಗಾಡಿ ಹತ್ರ ನಿಂತಿದ್ದೀನಿ, ಮಗಳನ್ನ ಕರ್ಕೊಬರಕ್ಕೆ ಜಯ ಹೋಗಿದ್ದಾಳೆ. ಈಗ ಬರ್ತಾರೆ ಮಗಳೂ ಅಮ್ಮ ಇಬ್ಬರೂ. ಅಮ್ಮ ಮಗಳೀಗ ರೋಡ್ ಕ್ರಾಸ್ ಮಾಡ್ಕೊಂಡು ಬರ್ತಾವ್ರೆ. ಇಲ್ಲಿದ್ದಾರೆ ಅಮ್ಮ ಮಗಳಿಬ್ರು. ಎಸ್ ಬಂದರು, ಬರ್ತಾವ್ರಿ. ನನ್ನ ಮಗಳು ಅಲ್ಲಿಂದನೇ ಸ್ಮೈಲ್ ಕೊಡ್ತಾವಳೆ. ಹಾಯ್ ಮೇಘುಮ್ಮ, ಹಾಯ್. ಈಗ ಇವಳನ್ನ ಕರ್ಕೊಂಡು ಮನೆಗೆ ಬಿಟ್ಟು ಫಿಶ್ ಮಾಡೋದು. ಮೇಘುಮ್ಮ ಮೇಡಮ್ ಲಂಚ್ ಬ್ಯಾಗ್ ತಗೊಳ್ಳಿ ಮೇಡಮ್. ಮನೆಗೆ ಬಂದರೆ ಈ ಕಿತಾಪತಿ ಹೆಂಗಸು ಎಲ್ಲರಿಗೂ ಹೊಡೆದ್ಬಿಟ್ರಿ. ನೋಡಿ ನೋಡಿ ಒಂಚೂರು ನ್ಯಾಯ ಕೊಡಿ. ಅವಳೇ ಎಲ್ಲರ ಮೇಲೆ ಅವಳೇ ಎಲ್ಲ. ನನ್ನ ಮಗಳನ್ನ ಕೇಳೋಣ, ನನ್ನ ಮಗಳು ಹೇಳ್ತಾಳೆ ಯಾರು ಹೊಡೆದಿದ್ದು ಅಂತ. ಯಾರೇ ಹೊಡೆದಿತ್ತು ಚೈತುಮ್ಮ? ನೀವೇನೋ ಮಾಡಿದೀರಾ ನನ್ನ ಮಗಳನ್ನ, ನನ್ನ ಮಗಳ ಮೇಲೆ ಕೇಳ್ತಿದ್ದೀರಾ? ಅಮ್ಮ ಪಪ್ಸ್ ಎಲ್ಲರಿಗೂ ಹಾಕ್ಕೊಡು. ನಮ್ಮಮ್ಮ ಕೆಲಸ ಮಾಡ್ತಾರೆ. ಬ್ಯಾಡಗಿ ಮೆಣಸಿನ್ಕಾಯಿನ ಬಿಸಿನೀರಲ್ಲಿ ನೀನು ಹಾಕ್ಬೇಕು ಫಸ್ಟು. ಆಗಲೇ ಬ್ಯಾಡಗಿ ಮೆಣಸಿನ್ಕಾಯಿ ನೆನೆ ಹಾಕಿದ್ದೀವಿ. ಈಗ ಒಂದು ಸ್ಪೂನ್ ಧನಿಯಾಕಾಳು, ಕರಿಬೇವು, ಬೆಳ್ಳುಳ್ಳಿ, ಶುಂಠಿ, ಜೀರಿಗೆ, ಮೆಣಸು, ಹುಣಸೆಹಣ್ಣು ಇಷ್ಟನ್ನು ರುಬ್ಕೋಬೇಕು. 1/2 ಅವರ್ ಇದು ನನಗೆ ಮ್ಯಾರಿನೇಟ್ ಮಾಡಿ ಇಡಬೇಕು. ಒಲೆ ಹಚ್ಕೊಂಡು ಹಂಚಿಟ್ಟು, ಹಂಚಿಟ್ಟು ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕಿ ಹಂಚ್ಕಾಯೋವರೆಗೂ ಬಿಡಬೇಕು. ಆ ಕಡೆ ನಡಿ ಶ್ರಾವಣಿ. ಪಟ ಸಿಡಿತೈತೆ ಅಮ್ಮ. ಈಗ ಇದನ್ನ ಹಾಕ್ಬಿಟ್ಟು 2 ನಿಮಿಷ ಮುಚ್ಚಿಬಿಡ್ತೀನಿ. ಮೇಲೆ ಹಾಕಿ ಮುಚ್ಚಿರುತ್ತಲ್ಲ ಮಸಾಲೆನ ಈ ಮೇಲೆ ಹಾಕ್ಬೇಕು. ಮೇಲೆ ಹಾಕ್ಬಿಟ್ಟು ಮತ್ತೆ ಒಂದು ರೌಂಡ್ ಉಲ್ಟ ಹಾಕಬೇಕು. ಇದೇ ಫಸ್ಟ್ ಉಲ್ಟ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಬೇಯಕ್ಕೆ ಬಿಡಬೇಕು.